ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀಟ್ ಸಂಪೂರ್ಣ ಕೆಲವೊಂದು ಇಂಪಾರ್ಟೆಂಟ್ ಚೇಂಜಸ್ನ ಕೂಡ ಮಾಡಿದ್ದಾರೆ. ಗೊತ್ತು ಅನ್ಕೋತೀನಿ ವಿದ್ಯಾರ್ಥಿಗಳಿಗೆ, ಗೊತ್ತಿಲ್ಲ ಸಂಪೂರ್ಣವಾಗಿ ಮಾಹಿತಿನ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋಗೆ ನೀಟ್ UG 2025 ಪರೀಕ್ಷಾ ಮಾದರಿಯಲ್ಲಿ ಕೆಲವೊಂದು ಪ್ರಮುಖ ಬದಲಾವಣೆ ಕೂಡ ತಂದಿದ್ದಾರೆ. ಆನ್ಲೈನ್ ಮಾಡ್ತೀವಿ ಅಂತ ಗೆಸ್ಟ್ ಮಾಡಿದ್ರು, ಬಟ್ ಆನ್ಲೈನ್ ಕೂಡ ಮಾಡಿಲ್ಲ. ಆಸ್ ಯೂಶುವಲ್ ಈ ಹಿಂದೆ ಹೇಗಿತ್ತು ಅದೇ ರೀತಿ ಪೆನ್ ಪೇಪರ್ ಇರುತ್ತೆ ಅಂತ ಹೇಳಿದ್ದಾರೆ. ಅದು ಈ ಹಿಂದೆ ಮಾಹಿತಿ ಕೊಟ್ಟಿದ್ದೆ. ಈಗ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದ್ಬಿಟ್ಟು, ಈಗ ನಿಮಗೆ ಗೊತ್ತಿರೋಗೆ ಕೋವಿಡ್-19 ಬಂತು. ಕೋವಿಡ್-19 ಇರೋ ಕಾರಣ ತಾತ್ಕಾಲಿಕವಾಗಿ ನಿಮಗೆ ವಿಭಾಗ ಬಿ, ಆಪ್ಷನ್ ಬಿ, ವಿಭಾಗ ಬಿ ಅಂತ ನಿಮಗೆ ಸೆಕ್ಷನ್ ಬಿ ಅಂತ ಕೊಟ್ಟಿದ್ರು. ಅದನ್ನು ಈಗ ತೆಗೆದು ಹಾಕಿ ಆದೇಶ ಕೂಡ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ಚೇಂಜಸ್ ಕೂಡ ಮಾಡಿದ್ದಾರೆ, ಬದಲಾವಣೆ ಕೂಡ ಮಾಡಿದ್ದಾರೆ, ಗಮನಿಸಬಹುದು. ಇಲ್ಲಿ 180 ಕಡ್ಡಾಯ ಪ್ರಶ್ನೆಗಳು ಒಳಗೊಂಡಿರುತ್ತೆ. ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡೋದು ಕೂಡ ಕಡ್ಡಾಯವಾಗಿರುತ್ತೆ ಅಂತ ಇತ್ತು. ಬಟ್ ಈ ಹಿಂದೆ ಸೆಕ್ಷನ್ ಬಿ ನ ಕೂಡ ಮಾಡಿರೋ ಅದನ್ನ ತೆಗೆದುಹಾಕಿದ್ದಾರೆ. ಪರಿಷ್ಕೃತ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಭೌತಶಾಸ್ತ್ರ 45 ಪ್ರಶ್ನೆ, ರಾಸಾಯನಿಕ ಶಾಸ್ತ್ರ 45, ಜೀವಶಾಸ್ತ್ರ 90, ಬಯಾಲಜಿ 19, ಫಿಸಿಕ್ಸ್ ಕೆಮಿಸ್ಟ್ರಿ 45 ಅಂಕಗಳು ಕೂಡ ಇರ್ತವೆ. ಒಟ್ಟು 180 ಪ್ರಶ್ನೆಗಳು ಇರ್ತವೆ. ಒಟ್ಟು 180 ಪ್ರಶ್ನೆಗಳು ನಿಮಗೆ ಇರುತ್ತೆ. ಪ್ರತಿಯೊಂದು ವಿಷಯವು 180 ಅಂಕಗಳಿಗೆ ಸಮಾನವಾಗಿ ನೀಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟು 720 ಅಂಕಗಳಿಗೆ ನೀವು ಪರೀಕ್ಷೆ ಬರೀತೀರಾ. ಪ್ರತಿಯೊಂದು ಪ್ರಶ್ನೆಗೂ 4 ಮಾರ್ಕ್ಸ್ಗಳು, 4 ಅಂಕಗಳು ಕೂಡ ಇರ್ತವೆ. ಫಿಸಿಕ್ಸ್ 45 ಕ್ವಶನ್ಸ್, ಕೆಮಿಸ್ಟ್ರಿ 45 ಕ್ವಶನ್ಸ್, ಬಯಾಲಜಿ 90 ಕ್ವಶನ್ಸ್, ಟೋಟಲ್ ಬಂದ್ಬಿಟ್ಟು 180 ಕ್ವಶನ್ಸ್ ಕೂಡ ಇರ್ತವೆ ನಿಮಗೆ. ಅದರಲ್ಲಿ ನೀವು ಪ್ರತಿಯೊಂದಕ್ಕೂ ಕಡ್ಡಾಯವಾಗಿ ಆನ್ಸರ್ ಮಾಡೋಕ್ಕಾಗುತ್ತೆ. ಇಲ್ಲಿ ನಿಮಗೆ ಒಂದು ಪ್ರಶ್ನೆಗೆ ಗೊತ್ತಿರೋ ಹಾಗೆ 4 ಅಂಕಗಳು ಕೂಡ ಇರ್ತವೆ. ಪರೀಕ್ಷಾ ಅವಧಿ ನಿಮಗೆ 3 ಗಂಟೆ ಇರುತ್ತೆ, ಅಂದ್ರೆ 180 ನಿಮಿಷಗಳು ಕೂಡ ಇರ್ತದೆ ಅಂತ ಹೇಳಿದ್ದಾರೆ. ಬಟ್ ಈ ಹಿಂದೆ ಏನಿತ್ತು ಅಂದ್ರೆ ಕೋವಿಡ್-19 ಇರೋ ಕಾರಣ ವಿಭಾಗ ಬಿ, ಸೆಕ್ಷನ್ ಬಿ ಅಂತ ಕೊಟ್ಟಿದ್ರು. ಅಲ್ಲಿ ಐಚ್ಛಿಕ ಆಪ್ಷನ್ ಸೇರಿಸಿದ್ರು. ಅದನ್ನ ಈಗ ಕೈ ಬಿಟ್ಟಿದ್ದಾರೆ. ನಿಮಗೆ ಆಪ್ಷನ್ ಇರೋದಿಲ್ಲ. ಕಡ್ಡಾಯವಾಗಿ ನೀವು 180 ಕೂಡ ಆನ್ಸರ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ವರ್ಷ ನಿಮಗೆ ಪೆನ್ ಪೇಪರ್ ನಲ್ಲಿ ಒಂದೇ ಪಾಳಿಯಲ್ಲಿ ಅಟ್ ಎ ಟೈಮ್ ನಿಮಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪರೀಕ್ಷೆ ಸಂಬಂಧದಲ್ಲಿ ನಿಮಗೆ ಪರೀಕ್ಷೆ ನಡೆಯೋದಲ್ಲಿ ಪಾರದರ್ಶಕತೆ ಹೆಚ್ಚಿಗೋಸ್ಕರ ಕಾಪಿ ಗಿಪಿ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಆಪರ್ ID ಪೋರ್ಟಲ್ ಅನ್ನು ತಂದಿದ್ದಾರೆ. ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅದು ಕಡ್ಡಾಯವಲ್ಲ, ಅದು ಕಡ್ಡಾಯ ಅನೌನ್ಸ್ಮೆಂಟ್ ಮಾಡಿಲ್ಲ. ಬಟ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಉತ್ತಮ ಅಂತ ಹೇಳಿದ್ದಾರೆ. ಎಲ್ಲ ಪ್ರಶ್ನೆಗಳನ್ನು ನೇರವಾಗಿ ಉತ್ತರ ನೀಡಬೇಕು. ನಿಗದಿತ ಟೈಮ್ ಒಳಗೆ ನೀವು ಸಮಯ ನಿರ್ವಹಣೆ ಕೂಡ ಮಾಡಬೇಕು. ಬದಲಾಯಿಸಿದ ಮಾದರಿ ನಿಮ್ಗೆ ಏನೆಲ್ಲ ಬದಲಾವಣೆ ಕೂಡ ಮಾಡಿದರೆ ಅದಕ್ಕೋಸ್ಕರ ನೀವು ಪೂರ್ವ ಸಿದ್ಧತೆ ತಯಾರಿ ಕೂಡ ಮಾಡ್ಕೊಳ್ಳೋದು ಅಗತ್ಯ ಅಂತ ಹೇಳಿದ್ದಾರೆ. ಇದು ಪರೀಕ್ಷಾ ಪಾರದರ್ಶಕವಾಗಿರುತ್ತೆ. ವಿದ್ಯಾರ್ಥಿಗಳು ಇದಕ್ಕೆ ಸಿದ್ಧಪಡಿಸಬೇಕು ಅಂತ ಹೇಳಿದ್ದಾರೆ. ಇಷ್ಟೇ. ಸೆಕ್ಷನ್ ಬಿ ಇರೋದಿಲ್ಲ. 180 ಕ್ವಶನ್ಸ್ ಇದೆ, 180 ಕೂಡ ಆನ್ಸರ್ ಮಾಡಬೇಕು. 180 ನಿಮಿಷಗಳು ಕೂಡ ಇರ್ತವೆ. ಫಿಸಿಕ್ಸ್ 45, ಕೆಮಿಸ್ಟ್ರಿ 45, ಬಯಾಲಜಿ 90 ಮಾರ್ಕ್ಸ್ ಇರ್ತವೆ. ಈ ಹಿಂದೆ ಸೆಕ್ಷನ್ ಬಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು ಬಿಕಾಸ್ ಆಫ್ ಕೋವಿಡ್-19. ಅದನ್ನು ಕೂಡ ರಿಮೂವ್ ಮಾಡಿದ್ದಾರೆ. ಈಗ ಇರೋದಕ್ಕೆ ನೀವು ಆನ್ಸರ್ ಮಾಡಬೇಕು. ಪಾರದರ್ಶಕತೆ ಹೆಚ್ಚಿರೋ ಕಾರಣ ಅಪಾರ್ ID ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದು ಕಡ್ಡಾಯ ಇಲ್ಲ. ಇಚ್ಛೆ ಪಟ್ಟರೆ ರಿಜಿಸ್ಟ್ರೇಷನ್ ಆಗ್ಬೋದು. ನೀವು ಸೂಕ್ತವಾಗಿ ತಯಾರಿ ಮಾಡ್ಕೋಬೇಕು. ಈ ರೀತಿ ಬದಲಾವಣೆ ಆಗಿರೋ ಕಾರಣ ಅಂತ ಹೇಳಿ NTA ಘೋಷಣೆ ಕೂಡ ಮಾಡಿದೆ. ಇದು ಇವತ್ತು